ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈ ಕ್ಲೈಮೇಟ್ಗೆ ಸರಿಯಾಗೋ ಥರ ನಾನು ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ರಸಮ್ ಮತ್ತು ಕಬಾಬ್ ಕಾಂಬಿನೇಷನಲ್ಲಿ ಮಾಡ್ತಾ ಇರೋದು. ಫಸ್ಟು ಬಾಣಲಿಯಲ್ಲಿ ಟೊಮೆಟೊ ಮತ್ತು ಉಳ್ಶೆನ್ ಹಾಕಾದ್ಮೇಲೆ ಸ್ವಲ್ಪ ನೀರು ಹಾಕಾದ್ಮೇಲೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನಾವು ಆ್ಯಡ್ ಮಾಡ್ಕೋಬೋದು. ಮತ್ತು ಅರಿಶಿನ ಚೆನ್ನಾಗಿ ನೀರು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕಾಗಿರುತ್ತೆ. ಈ ಸಾಫ್ಟ್ ಆಗೋಕ್ಕೆ ಸಪ್ರೇಟಾಗಿಟ್ಟು ಅದನ್ನು ಆಫ್ ಮಾಡಾದಮೇಲೆ ಇದು ಬಾಣಲಿ ಇಟ್ಬಿಟ್ಟು ಮೆಣಸು ಮತ್ತು ಜೀರಿಗೆ ಹಾಕಿ ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿದಾಗ ಒಂಥರ ಅರೋಮ ಬರುತ್ತೆ. ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಒಂದು ಗ್ರೈಂಡ್ ಮಾಡಬೇಕಾಗಿರುತ್ತೆ. ಗರಿಗರಿಯಾಗಿ ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿನೂ ಹಾಕಿ ಫಸ್ಟು ಮೆಣಸು ಜೀರಿಗೆನ ಗ್ರೈಂಡ್ ಮಾಡಿ ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಗ್ರೈಂಡ್ ಮಾಡಿ. ಈಗ ಈ ವಿಡಿಯೋದಲ್ಲಿ ತೋರಿಸೋ ಥರ ನೀವು ಗರಿಗರಿಯಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಒಗ್ಗರಣೆ ಕೊಡಬೇಕಾಗಿರತ್ತೆ. ಮತ್ತು ಇದಕ್ಕೆ ಕಾಂಬಿನೇಷನ್ಗೆ ಕಬಾಬ್ ಮಾಡೋಕ್ಕೆ ಹೇಳಿದ್ನಲ್ವ, ಚಿಕನ್ನು ಬೆಳಗ್ಗೆನೇ ನಾನು ತೊಳೆದಿಟ್ಟಿದ್ದೆ. ಅದಕ್ಕೆ ಸಾಲ್ಟು ಮತ್ತು ಅರಿಶಿನ ಹಾಕಿದ್ದೆ. ಅದರ ಜೊತೆ ಮ್ಯಾಗ್ನೇಟ್ ಬೆಳಗ್ಗೆ ಮಾಡಿಲ್ಲ, ಇವಾಗ ಮಾಡಿರೋದು. ಮತ್ತು ಚಿಕನ್ಗೆ ಉಪ್ಪು ಅರಿಶಿನ ಫಸ್ಟೇ ಹಾಕಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ. ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ, ನಾನು ಬೆಳಗ್ಗೆನೂ ಒಂದು ಹಾಕಿದ್ದೆ, ಸ್ವಲ್ಪ ಹಾಕಿದ್ದೀನಿ. ಬೇಕಾದರೆ ಆಮೇಲೆ ನಾನು ಟೇಸ್ಟ್ ನೋಡ್ಬಿಟ್ಟು ಹಾಕ್ಬೋದು. ಅದಾದಮೇಲೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಖಾರದ ಪುಡಿ ಹಾಕಬೇಕಾಗಿರತ್ತೆ. ಖಾರದ ಪುಡಿ ಆದಮೇಲೆ ನಾನು ಇವತ್ತು ಈಸ್ಟರ್ ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಹಾಕಿದೆ ನಾನು. ಸ್ವಲ್ಪ ಹಾಕಾದ್ಮೇಲೆ ಕಾರ್ನ್ಫ್ಲೋರ್ ಕೂಡ ಒಂದು ಚೂರು ಹಾಕಾದ್ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡಿ ಒಂದ್ಸರಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದಲ್ಲಿ ಒಂದು 2 to 3 ಸ್ಪೂನ್ಸು ಕರ್ಡ್ ಹಾಕಿ. ಕರ್ಡ್ ಬೇಡ ಅಂದ್ಕೊಂಡ್ರೆ ನಿಂಬೆಹಣ್ಣು ಜ್ಯೂಸ್ ಆದರೂ ಹಾಕ್ಬೋದು. ನಿಂಬೆಹಣ್ಣು ಜ್ಯೂಸ್ ಹಾಕಬೇಕಾಗಿರತ್ತೆ. ಮಸಾಲ ಸ್ವಲ್ಪ ಕಮ್ಮಿ ಆಯಿತು, ನಾನು ಮತ್ತೆ ಇನ್ನೊಂಚೂರು ಮಸಾಲ ಹಾಕ್ತೀನಿ. ಚೆನ್ನಾಗಿ ಮ್ಯಾಗ್ನೇಟ್ ಆಗಬೇಕಾಗಿರತ್ತೆ. ಈ ಮಸಾಲೆಲ್ಲ ಅದಲ್ಲಿ ಹಿಡಿಬೇಕು. ಹಿಡ್ದಾದ್ಮೇಲೆ ಈ ಪೌಡರ್ ಹಾಕಾದ್ಮೇಲೆ ಕೂಡ ಮತ್ತೆ ನೀಟಾಗಿ ಕಲಿಸ್ಬೇಕು. ಸಾರಿ, ನನಗೆ ಹೇಳೋಕ್ಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ವಿಧಾನನ ನೋಡಿಬಿಟ್ಟು ನೀವು ಇದು ಮಾಡಬೇಕಾಗಿರತ್ತೆ. ಅಡುಗೆ ಟ್ರೈ ಮಾಡಿ ನೋಡಿ ಒಂದ್ಸರಿ. ಕಬಾಬ್ ಈ ಥರ ಕೂಡ ಟೇಸ್ಟ್ ಮಾಡಿ ನೋಡಿ. ಮತ್ತು ವೆನಿಗರ್ ಹಾಕ್ಬಿಟ್ಟು ಚೆನ್ನಾಗೇ ಅದಕ್ಕೆಲ್ಲ ಪೀಸಸ್ಗೆಲ್ಲ ಮಸಾಲ ಹಿಡಿಯೋ ಥರ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಎಲ್ಲ ಮಸಾಲೆ ಎಲ್ಲ ಚಿಕನ್ ಪೀಸಸ್ಗೂ ಹಿಡ್ದಿದೆಯಾ ಇಲ್ವ ಅಂತ ಚೆಕ್ ಮಾಡಿ. ಒಂದು ಸರಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು 10 to 15 ಮಿನಿಟ್ಸು ಅದು ಮ್ಯಾಗ್ನೇಟ್ ಆಗುತ್ತೆ. ಮ್ಯಾಗ್ನೇಟ್ ಆದ್ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡಾದ್ಮೇಲೆ ಈ ರಸಮ್ಗೆ ಮತ್ತು ಪ್ರೋಸೆಸ್ಸು ನಾವು ಆಗಲೇ ಬಾಯ್ಲ್ ಮಾಡಿರೋ ಟೊಮೆಟೊ ಮತ್ತು ಉಳ್ಶೆನ್ನ ಹಿಸ್ಕ್ಬಿಟ್ಟು ಸ್ಟೇನ್ ಮಾಡ್ಕೋಬೇಕಾಗಿರತ್ತೆ. ಸ್ಟೇನ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ಗಟ್ಟಿಯಾಗಿದ್ರೆ ಗಟ್ಟಿಯಾಗಿ, ಸ್ವಲ್ಪ ಅಷ್ಟು ಗಟ್ಟಿಯಲ್ಲ ಅಷ್ಟು ನೀರು ಇಲ್ದಂಗೆ ಜ್ಯೂಸನ್ನ ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಒಗ್ಗರಣೆಗೆ ಒಗ್ಗರಣೆ ಕೊಡಬೇಕಾಗಿರತ್ತೆ. ಒಗ್ಗರಣೆ ಕೊಡೋ ಇದರಲ್ಲಿ ಒಗ್ಗರಣೆ ಕೊಡೋ ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಾದ್ಮೇಲೆ ಕರಿಬೇವು ಹಾಕಿ. ಕರಿಬೇವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀವು ಈ ಒಗ್ಗರಣೆನ ರೆಡಿ ಮಾಡಬೇಕಾಗಿರುತ್ತೆ. ನಾವು ಆಗಲೇ ಮಸಾಲನ ರೆಡಿ ಮಾಡಿದ್ರಲ್ವ, ಅದಲ್ಲಿ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿರೋದು ಮಸಾಲಾನ ಚೆನ್ನಾಗೇ ಫ್ರೈ ಮಾಡಾದ್ಮೇಲೆ ಇದನ್ನು ನಾವು ರಸಮಲ್ಲಿ ಆಗಲೇ ನಾವು ಸ್ಮ್ಯಾಶ್ ಮಾಡ್ಕೊಂಡಿರೋ ಟೊಮೆಟೊ ಮತ್ತು ಉಳ್ಶೆನ್ದು ರಸ ಇರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು, ಮತ್ತು ಈ ಖಾರ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಅದನ್ನು ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರತ್ತೆ. ಒಣಗಿದ ಮೆಣಸಿನ್ಕಾಯಿನ ಸ್ಮ್ಯಾಶ್ ಮಾಡಬೇಕಾಗಿರತ್ತೆ. ಆವಾಗ ಖಾರ ಅನ್ನೋದು ಜಾಸ್ತಿ ಇರುತ್ತೆ. ಇದು ಮೆಣಸು ಈ ಚಳಿ ಟೈಮ್ಗೆ ಖಾರವಾಗಿ ಚೆನ್ನಾಗಿರುತ್ತೆ. ಮತ್ತು ಅದಾದಮೇಲೆ ಒಂಚೂರು ಕೊತ್ತಂಬರಿ ಕೂಡ ಕಟ್ ಮಾಡಿಬಿಟ್ಟು ಹಾಕಿ.
ಕೊತ್ತಂಬರಿ ಹಾಕಾದ್ಮೇಲೆ ಇವಾಗ ನೀವು ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿ. ಸಾಲ್ಟು ರುಚಿಗೆ ಅನುಸಾರವಾಗಿ ಹಾಕಬೇಕಾಗಿರತ್ತೆ. ಮತ್ತು ಆಗಲೇ ನಾನು ಮ್ಯಾಗ್ನೇಟ್ ಮಾಡಿಟ್ಟಿರೋ ಚಿಕನ್ನ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಅಷ್ಟು ಹೈ ಫ್ಲೇಮ್ ಇಲ್ಲ, ಅಷ್ಟು ಮೀಡಿಯಮ್ ಹೈ ಫ್ಲೇಮು ಬೇಡ, ಲೋ ಫ್ಲೇಮಲ್ಲೂ ಅಲ್ದಂಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಫ್ರೈ ಮಾಡಬೇಕಾಗಿರತ್ತೆ. ಆವಾಗ ನಿಮಗೆ ಮಸಾಲ ಒಳಗಡೆ ಇರೋ ಪೀಸ್ ಕೂಡ ಬಾಯ್ಲ್ ಆಗುತ್ತೆ. ನೋಡಿ, ಈ ರಸಮ್ಮು ಈ ಥರ ಉಕ್ಕು ಬರುವಾಗ ಒಂದು ಸರಿ ಕಲಗಿಸ್ಬಿಟ್ಟು ಸ್ವಲ್ಪ ಒಂದೆರಡು ಕುದಿ ಬರೆಯೋವರೆಗೂ ವೆಯ್ಟ್ ಮಾಡಬೇಕಾಗಿರತ್ತೆ. ಎಲ್ಲ ಕಡೆ ನೀಟಾಗಿ ಮಿಶ್ರಮ ಆಗಿದೆಯಾ ಇಲ್ವಾ ಅಂಥೇಳಿ ಚೆಕ್ ಮಾಡಬೇಕು. ಅದಾದಮೇಲೆ ಆಗಲೇ ನಾನು ಹಾಕಿರೋ ಕಬಾಬ್ ಪೀಸಸ್ ಕೂಡ ಫ್ರೈ ಆಗಿದೆ. ನೋಡಿ, ಈ ಥರ ಕುದಿ ಬಂದಿರುವಾಗ ಆಫ್ ಮಾಡಿಬಿಡಿ. ಮತ್ತು ಈ ಬೆಳಗ್ಗೆನೇ ನಾನು ಮ್ಯಾಗ್ನೇಟ್ ಮಾಡಿರೋದ್ರಿಂದ ಈ ಚಿಕನ್ ಅನ್ನೋದು ತುಂಬ ಜ್ಯೂಸಿಯಾಗೆ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗಿತ್ತು. ಸೊ ಅನ್ನಂ ರಸಮಲ್ಲಿ ಕಬಾಬ್ ಹಾಕ್ಕೊಂಡು ತಿಂದರೆ ಇಟ್ಸ್ ಎಮ್ಮಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.